ಹಲೋ ಎವ್ರಿವನ್, ನಾನು ನಿಮ್ಮ ಆರ್.ಜೆ ಆ್ಯಂಗ್ರಿ ಬರ್ಡ್. ಇವತ್ತು ನಾವು KSOU MBA 2026ದು ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಫೀಸ್ ಸ್ಟ್ರಕ್ಚರಿಂದ ಹಿಡಿದು ಸ್ಪೆಷಲೈಸೇಷನ್ ಹಿಡಿದು ನಿಮಗೆ ಕೆರಿಯರ್ ಆಪರ್ಚುನಿಟೀಸ್ ಯಾವುದೆಲ್ಲ ಬರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಮುಚ್ಚುಮರೆ ಏನೂ ಇರೋದಿಲ್ಲ. ಏನು ಒಂದು ಸ್ಟೂಡೆಂಟ್ಸ್ ಹತ್ರದಿಂದ ಒಂದು ಪ್ರಾಪರ್ ಫೀಡ್ಬ್ಯಾಕ್ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ಹೇಳ್ತಿದ್ದೀನಿ ಇಲ್ಲಿ. ಸೊ ಮಿಸ್ ಮಾಡಿದೆ ಅಡ್ಮಿಷನ್ ಮಾಡ್ಸೋಕ್ಕೆ ಮುಂಚೆ ಈ ವಿಡಿಯೋ ನೋಡಿಬಿಡಿ. ಆ್ಯಂಡ್ ಇದೇ ಥರ ನಿಮಗೆ ಬೇರೆ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ ಆರ್.ಜೆ ಆ್ಯಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಎಕ್ಸ್ಪ್ಲನೇಷನ್ ವೀಡಿಯೋಸ್ ಫಾರ್ MBA ಸಪೋಸ್ ನೀವು ಅಡ್ಮಿಷನ್ ಆಗಿದ್ದೀರಾ ಅಂದರೆ ಬೇಕಾಗತ್ತಲ್ಲ, ಅವಾಗ ಪ್ರತಿಯೊಂದು ನಿಮಗೆ ಬೇಗ ಸಿಗ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಬನ್ನಿ ಇವಾಗ ಸ್ಟ್ರೈಟ್ ವಿಡಿಯೋ ಹೊರಗೆ ಹೋಗೋಣ. ಸೊ ಫಸ್ಟ್ ನಾವು KSOU MBA ಇದು ವರ್ತ್ ಇದೆಯಾ ಮತ್ತು ಯಾವುದು KSOU MBA ಅಂದರೆ ಅಂತ ನೋಡ್ಕೊಂಡು ಹೋಗೋಣ. KSOU MBA ಅಂದರೆ MBA ಮಾಡೋದು KSOU ಬಂದು ಮೈಸೂರಲ್ಲಿ ಒಂದು ಡಿಸ್ಟೆನ್ಸ್ ಎಜುಕೇಷನ್ ಮಾಡುವಂಥ ಯೂನಿವರ್ಸಿಟಿ. ಓಕೆನಾ, ಇಟ್ಸ್ ಎ ಓಪನ್ ಯೂನಿವರ್ಸಿಟಿ. ಆಲ್ ಓವರ್ ಕರ್ನಾಟಕದಿಂದ ಆಲ್ ಓವರ್ ಇಂಡಿಯಾದಿಂದನೂ ಬಂದು ಇಲ್ಲಿ KSOU ಅಡ್ಮಿಷನ್ ಆಗಿ MBA ಕೋರ್ಸ್ ಅಂತೂ ಮಾಡ್ತಿದ್ದಾರೆ. ಅದರಲ್ಲಿ ಒನ್ ಆಫ್ ದಿ ಕೋರ್ಸ್ ಬಂದು MBA ಅಂತ. MBA ಅಂದರೆ ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಸ್ ಅಂತ. ಇದು ಯಾವುದೆಲ್ಲ ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತಂದರೆ ಅವ್ರ ಕೆರಿಯರು ಒಂದು ಬಿಸ್ನೆಸ್ ಮೇಲೆ, ಬ್ಯಾಂಕಿಂಗ್ ಮೇಲೆ, ಮಾರ್ಕೆಟಿಂಗ್ ಮೇಲೆ, HR ಮೇಲೆ, ಫಿನಾನ್ಸ್ ಮೇಲೆ, ಮ್ಯಾನೇಜ್ಮೆಂಟ್ ಮೇಲೆ, IT ಸೆಕ್ಟಾರ್ ಮೇಲೆ ಹೋಗಬೇಕು ಅಂದ್ಕೊಂಡಿದ್ದಾರೆ ಗೊತ್ತಾ, ಅಂಥವ್ರಿಗೆಲ್ಲ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ MBA ಕೋರ್ಸ್. ಓಕೆನಾ, ಮತ್ತು ಮೇಯ್ನ್ ಕ್ವಶನ್ ನೆಕ್ಸ್ಟ್ ಯಾವ್ದು ಬರೋ ಅಂದರೆ KSOU MBA ವ್ಯಾಲಿಡ್ ಇದೆಯಾ ಇಲ್ವಾ? ಸೊ KSOU MBA ಅಫ್ಕೋರ್ಸ್ ವ್ಯಾಲಿಡ್ ಇದೆ. ಬಿಕಾಸ್ ಇದು ಬಂದು UGC ಮತ್ತು AICTE ಅನ್ನೋ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಅಪ್ರೂವ್ಡ್ ಆಗಿದೆ. KSOU ಅನ್ನೋ ಯೂನಿವರ್ಸಿಟಿ ದೇ ಹ್ಯಾವ್ ಎ ಟ್ರೇಡ್ ಮಾರ್ಕ್. ಆ ಯೂನಿವರ್ಸಿಟಿಯಿಂದ ಯಾವುದೇ ಒಬ್ಬರು ಗ್ರ್ಯಾಜುಯೇಷನ್ ಆದರೂ ಅವ್ರದ್ದು ಡಿಗ್ರಿ ಬರ್ತಿದೆ ಮತ್ತು ವ್ಯಾಲ್ಯೂ ಕೂಡ ಇದೆ. ಆ್ಯಂಡ್ ಈ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಿಮ್ಮ KSOU ಡಿಗ್ರಿ ಇಟ್ಕೊಂಡು ನೀವು ಗೌರ್ಮೆಂಟ್ ಜಾಬ್ಸ್ಗೆ ಹೋಗ್ಬೋದು, ಪ್ರೈವೇಟ್ ಜಾಬ್ಸಿಗೆ ಹೋಗ್ಬೋದು. ನೆಕ್ಸ್ಟ್ ನೀವು PhD ಕೂಡ ಮಾಡ್ಬೋದು. ಸ್ವಲ್ಪ ಯೂನಿವರ್ಸಿಟಿ ಪ್ರಾಪರಾಗಿ ಅವರು ಇದು ಮಾಡ್ಕೊಂಡಿರಲ್ಲ, ರಿಜಿಸ್ಟರ್ ಮಾಡ್ಕೊಂಡಿರಲ್ಲ. ಅಲ್ಲೆಲ್ಲ ನೀವು ಮಾಡಿದ್ರೆ ನಿಮಗೆ ನೆಕ್ಸ್ಟು PhD ಏನಾದರೂ ಮಾಡ್ತೀರಾ, ಇಲ್ಲ ಬೇರೆ ಏನಾದರೂ ಕೋರ್ಸ್ ಮಾಡ್ತಾರೆ, ನಿಮಗೆ ಅವೈಲೇಬಲ್ ಇರಲ್ಲ. ಬಟ್ ಇದರಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಮತ್ತು ಪ್ರಮೋಷನ್ಸ್ ಇನ್ ಕಂಪನಿ, ನಿಮ್ಮ ಕಂಪನಿಯಲ್ಲಿ ಕೂಡ ನೀವು ಓಪನ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದೀರಾ, ಇದಕ್ಕೆಲ್ಲ ನಾವು ಪ್ರಮೋಷನ್ ಕೊಡೋಕೆ ಆಗೋದಿಲ್ಲ ಅಂತ ಹೇಳೋದಿಲ್ಲ. ನಿಮಗೆ ಪ್ರಮೋಷನ್ ಏನಾದರೂ ಕಂಪನಿಯಲ್ಲಿ ಸಿಗಬೇಕಂದ್ರೆ ಈ ಕೋರ್ಸ್ ನಿಮಗೆ ವ್ಯಾಲಿಡೇ ಇದೆ. ಸೊ ಇಟ್ಸ್ ನಾಟ್ ಜಸ್ಟ್ ಎ ಡಿಗ್ರಿ, ಇಟ್ಸ್ ಮೋರ್ ದೆನ್ ಎ ಸ್ಕಿಲ್ ನೀವು ಕಲಿತಿರೋದು. ಓಕೆನಾ, ನೆಕ್ಸ್ಟ್ ಬಂದು ಎಲಿಜಿಬಿಲಿಟಿ ಫಾರ್ MBA. ಯಾವುದೆಲ್ಲ ಎಲಿಜಿಬಿಲಿಟಿ ಬೇಕು ಅಂದರೆ ಏನೇ ಒಂದು ಡಿಗ್ರಿನ ನೀವು ಮಿನಿಮಮ್ 3 ಇಯರ್ಸ್ ಮಾಡಿರಬೇಕು. ಮ್ಯಾಕ್ಸಿಮಮ್ ಅಂದರೆ ನೀವು BBA ಆರ್ BCom ಸೈಡಿಂದ ಬಂದರೆ, ಕಾಮರ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. BA ಮಾಡಿದವ್ರು ಮಾಡಬಾರ್ದು ಅಂತ ಏನಿಲ್ಲ, ಬಟ್ ಅವ್ರಿಗೆ ಒಂಚೂರು ಕಷ್ಟ ಆಗುತ್ತೆ ಅಷ್ಟೇ. ಸೊ ಯಾವುದೇ ಒಂದು ಬ್ಯಾಚುಲರ್ ಡಿಗ್ರಿ ಮಾಡಿಕೊಂಡು ಮಿನಿಮಮ್ 3 ಇಯರ್ಸ್ ಆಫ್ ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ರೆ ಅವರಿಗೆ MBA KSOU ಮಾಡ್ಕೊಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋದು ಇಲ್ಲ. ಬೇರೆ ಎಲ್ಲಾದರೂ ನೀವು MBA ಮಾಡೋಕ್ಕೆ ಹೋಗ್ತಿದ್ದೀರಂದರೆ ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋದು ಕಂಪಲ್ಸರಿ ಇದ್ದೇ ಇರುತ್ತೆ. ಬಟ್ ನಿಮಗೆ ಈ KSOU ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋದು ಇರೋದಿಲ್ಲ. ಮತ್ತು ಕೋರ್ಸ್ ಡ್ಯೂರೇಷನ್ ಎಷ್ಟು 2 ಇಯರ್ಸ್ ಇರುತ್ತೆ. 1 ಇಯರ್ಗೆ 2 ಸೆಮಿಸ್ಟರ್, ಸೊ 4 ಸೆಮಿಸ್ಟರ್. ಬಟ್ KSOU ಕಡೆಯಿಂದ ರಿಯಾಲಿಟಿ ಹೇಳಬೇಕು ಅಂದರೆ ಅವರು ಅಮ್ಮಮ್ಮ ಅಂದರೆ ನಿಮ್ಗೆ ಒಂದು 3 ವರ್ಷ ಮಾಡಿಸ್ಬಿಡ್ತಾರೆ. ಗ್ರ್ಯಾಜುಯೇಷನ್ ಎಲ್ಲ ಮಾಡಿ ನಿಮಗೆ ಸರ್ಟಿಫಿಕೇಟ್, ಪ್ರಾವಿಷನಲ್ ಸರ್ಟಿಫಿಕೇಟ್ ಸಿಗೋಷ್ಟಕ್ಕೆ ನಿಮಗೆ ಅಮ್ಮಮ್ಮ ಅಂದರೂ 3 ವರ್ಷ ಆಗಿಬಿಡುತ್ತೆ. ಸೊ ಪೇಷನ್ಸ್ ತುಂಬ ಮುಖ್ಯ ಆಗಿರುತ್ತೆ. ಮತ್ತು MBAದಲ್ಲಿ KSOU MBAಯಲ್ಲಿ ಯಾವುದೆಲ್ಲ ಸ್ಪೆಷಲೈಸೇಷನ್ಸ್ ಇದೆ. KSOU ಕಡೆಯವರು ನಿಮಗೆ ಸಿಂಗಲ್ ಸ್ಪೆಷಲೈಸೇಷನ್ ಕೊಡ್ತಿರಲ್ಲ, ಡ್ಯುಯಲ್ ಸ್ಪೆಷಲೈಸೇಷನ್ ಕೊಡ್ತಾ ಇಲ್ಲ. ನೀವು ಯಾವ್ದಾದ್ರು ಒಂದೇ ಸ್ಪೆಷಲೈಸೇಷನ್ ಚೂಸ್ ಮಾಡಬೇಕು. ಅದು ಕೂಡ ನಿಮ್ಮ ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ನೀವು ಅಡ್ಮಿಷನ್ ಆಗ್ತಿರಲ್ಲ ಆವಾಗ ಚೂಸ್ ಮಾಡಬೇಕು, ಫಸ್ಟ್ ಇಯರಲ್ಲಿ ಬರೋದಿಲ್ಲ. ಯಾವುದೆಲ್ಲ ಸ್ಪೆಷಲೈಸೇಷನ್ ಅಂದರೆ ಫಿನಾನ್ಸ್, ಮಾರ್ಕೆಟಿಂಗ್, HRM, ಆಪರೇಷನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಟೂರಿಸಮ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ಇಷ್ಟು ಕೂಡ ನಿಮಗೆ ಅವ್ರ ಕಡೆಯಿಂದ ಕೊಡೋ ಸ್ಪೆಷಲೈಸೇಷನ್ ಆಗಿದೆ. ಮತ್ತು ಯಾವ ಥರ ನೀವು ಒಂದು ಸ್ಪೆಷಲೈಸೇಷನ್ ಚೂಸ್ ಮಾಡಬೇಕು, ಯಾವ್ದು ನಿಮಗೆ ಬೆಸ್ಟ್ ಇರುತ್ತೆ ಅಂತ ಕೇಳ್ತೀರಾ ಅಲ್ವಾ. ಸೊ ನೀವೇನಾದರೂ ಒಂದು ಬ್ಯಾಂಕಿಂಗ್ ಜಾಬ್ಸ್ ಹೋಗ್ತಿದ್ದೀರಾ ಅಂದರೆ ಆವಾಗ ಫಿನಾನ್ಸ್ಗೆ ಹೋಗಿ. ನಿಮಗೇನಾದರೂ ಸೇಲ್ಸು, ಅಡ್ವರ್ಟೈಸಿಂಗು, ಸೋಷಲ್ ಮೀಡಿಯಾ ಮತ್ತು ಬಿಸ್ನೆಸ್ ಗ್ರೋತು ಇಂಥವರು ಇದ್ದರೆ, ನಾವು ಬಿಸ್ನೆಸ್ ಎಲ್ಲ ಮಾಡ್ಕೋಬೇಕು, ಒಂದು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅಂದರೆ ನಿಮಗೆ ಮಾರ್ಕೆಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರಾದರೂ ಆಫೀಸ್ ಮ್ಯಾನೇಜ್ಮೆಂಟ್, ಎಂಪ್ಲಾಯಿ ಹ್ಯಾಂಡ್ಲಿಂಗ್ ಹೋಗಬೇಕು ಅಂಥವ್ರಾಗಿದೆ ನೀವು HR ಚೂಸ್ ಮಾಡಬೇಕು. ನಿಮ್ಮ ಇಂಟ್ರೆಸ್ಟ್ ಕಂಪ್ಲೀಟ್ಲಿ ರೀ. ನೀವೇನಾದರೂ ಒಂದು ITಗೆ ಹೋಗಬೇಕು ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಫ್ಕೋರ್ಸ್ ಇದೆ. ಮತ್ತು ಏನಾದರೂ ನೀವು ಮಾರ್ಕೆಟಿಂಗ್ ಆ್ಯಂಡ್ IT ತೊಗೊತಿದ್ರೆ ಇವಾಗ ಕರೆಂಟಾಗಿ ಮಾರ್ಕೆಟಿಂಗ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ತುಂಬ ಡಿಮ್ಯಾಂಡ್ ಇದೆ ಆ್ಯಸ್ ಆಫ್ ನಾವು 2026ಅಲ್ಲಿ. ಸೊ ಇಫ್ ಎನಿವನ್ ಇಸ್ ಇಂಟ್ರೆಸ್ಟೆಡ್ ನೀವು ಆ ಸ್ಪೆಷಲೈಸೇಷನ್ನ ಚೂಸ್ ಮಾಡ್ಕೋಬೇಕು. ಆ್ಯಂಡ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಅಪ್ ಟು ಯೋರ್
ಇಂಟ್ರೆಸ್ಟ್ ನಿಮಗೆ ಏನು ಅನಿಸ್ತಿದೆ ಅದ್ರ ಮೇಲೆ ನೀವು ಮಾಡಬೇಕು. ನೀವು ನನ್ನ ಹತ್ರ ಎಲ್ಲ ಬಂದು ಕೇಳಕ್ಕೆ ಹೋಗ್ಬೇಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಡಿಸೈಡ್ ಮಾಡಬೇಡಿ, ಇಲ್ಲ ಯಾರೋ ನನ್ನ ಫ್ರೆಂಡ್ ತೊಗೊಂಡು ಅದಕ್ಕೆ ತೊಗೊತಿದ್ದೀನಿ ಅಂತೆಲ್ಲ ಚೂಸ್ ಮಾಡಬೇಡಿ. ನಿಮಗೆ ಯಾವುದು ಇಂಟ್ರೆಸ್ಟು, ನಿಮ್ಮ ಕೆರಿಯರ್ ನೆಕ್ಸ್ಟ್ ನೀವು ಯಾವ್ದು ಮೇಲೆ ಚೂಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಥಿಂಕ್ ಮಾಡಿ ನೀವು ಇಷ್ಟು ಸ್ಪೆಷಲೈಸೇಷನ್ ಯಾವುದೋ ಒಂದು ಚೂಸ್ ಮಾಡ್ಕೊಳ್ಳಿ. ಮತ್ತು KSOU ಫೀಸ್ ಸ್ಟ್ರಕ್ಚರ್ ಇದು ಅಫೋರ್ಡಬಲ್ ಕೂಡ ಇರುತ್ತೆ. ಆ್ಯಂಡ್ ಪ್ರತಿ ವರ್ಷ ಅಡ್ಮಿಷನ್ ಸೈಕಲಲ್ಲೂ 2 ಸೈಕಲ್ ಇರುತ್ತೆ, ಜಾನ್ವರಿ ಸೈಕಲ್ ಆ್ಯಂಡ್ ಜುಲೈ ಸೈಕಲ್. ಅದ್ರದ್ದು ಕಂಪ್ಲೀಟ್ ವಿಡಿಯೋ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡಿ. ಸೊ ಅಡ್ಮಿಷನ್ ಸೈಕಲ್ ಜಾನ್ವರಿ ಸೈಕಲ್ ಜುಲೈ ಸೈಕಲ್ 2 ಸೈಕಲ್ ಇರೋದ್ರಿಂದ ಪ್ರತಿ ಇಯರು ಅವರು ಫೀಸ್ ಅಂತೂ ಜಾಸ್ತಿ ಮಾಡ್ಕೊತ ಹೋಗ್ತಿರ್ತಾರೆ. ಸೊ ಆ್ಯಸ್ ಆಫ್ ನೌ 2026 ನಿಮಗೆ ಮಿನಿಮಮ್ ಅಂದರೂ 30K ಇದೆ ಒಂದು ಇಯರ್ಗೆ 30K MBA KSOU ಅಫೋರ್ಡ್ ಮಾಡ್ತಿರೋದು. ಸೊ ಅಫಿಷಿಯಲ್ ನೋಟಿಫಿಕೇಷನ್ ನೋಡ್ತಾ ಇರಿ, ಇಲ್ಲ ನಿಮ್ಮ ನಿಯರೆಸ್ಟ್ ಇರೋ ರೀಜನಲ್ ಸೆಂಟ್ರಿಗೆ ಹೋಗಿ ವಿಸಿಟ್ ಮಾಡಿದ್ರೆ ಇವಾಗ ಕರೆಂಟಾಗಿ ಎಷ್ಟು ಫೀಸ್ ಸ್ಟ್ರಕ್ಚರ್ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ನೀವು ಅದ್ರ ಮೇಲೆ ಡಿಸೈಡ್ ಮಾಡ್ಕೊಬೋದು. ಆ್ಯಂಡ್ ಬೇರೆ ಕಾಲೇಜ್ಗೆಲ್ಲ ಕಂಪೇರ್ ಮಾಡಿದ್ರೆ ಎಷ್ಟೊಂದು ಕಾಲೇಜಸಲ್ಲಿ 4 lakhs 5 lakhs ಎಲ್ಲ ತೊಗೊತಾರೆ. MBA ಅಂದರೆ ಅದೊಂಥರ ಸ್ಟಿಗ್ಮಾ ಮಾಡಿಬಿಟ್ಟಿದ್ದಾರೆ, ಅದಕ್ಕೇನಾದರೂ ಫೀಸ್ ಜಾಸ್ತಿನೇ ಇರುತ್ತೆ ಆ್ಯಂಡ್ ವಿ ಕಾಂಟ್ ಅಫೋರ್ಡ್ ಅಂತ. ಬಟ್ KSOU ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತಿದ್ದಾರೆ ಫಾರ್ ದ ಸ್ಟೂಡೆಂಟ್ಸ್ ರಿಯಲಿ ಹೂ ಆರ್ ಇನ್ ನೀಡ್. ಆ್ಯಂಡ್ ಅವರು ಇದು ಮಾತ್ರ ಕೊಡ್ತಾ ಇಲ್ಲ, ಸಪೋಸ್ ನೀವೇನಾದರೂ BPL ಕಾರ್ಡ್ ಇಟ್ಕೊಂಡಿದ್ರೆ, ಬಿಲೋ ಪಾವರ್ಟಿ ಲೈನಲ್ಲಿ ಇದ್ದೀರಾ, ಹೆಣ್ಮಕ್ಳಾಗಿದ್ದರೆ ಅವ್ರಿಗೆ ಕೂಡ ಕನ್ಸೆಷನ್ ಕೊಡ್ತಿದ್ದಾರೆ 10 to 15%. ಮತ್ತು KSRTC ಮತ್ತು BMTC ಬಸ್ ಡ್ರೈವರ್ಸ್ ಆರ್ ಕಂಡಕ್ಟರ್ಸ್ಗೆ ಏನಾದರೂ ನೀವು ಮಕ್ಕಳಾಗಿದ್ದರೆ ಅವ್ರಿಗೂ ಕೂಡ ಸ್ವಲ್ಪ ಕನ್ಸೆಷನ್ ಇದೆ, ಲೈಕ್ 15 to 20% ಅಂತ. ಆ್ಯಂಡ್ ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಕೋವಿಡಲ್ಲಿ ತೀರ್ಕೊಂಡಿದ್ರೆ ಅವ್ರಿಗೆ ಕಂಪ್ಲೀಟ್ ಫೀಸ್ ಸ್ಟ್ರಕ್ಚರ್ ಕೂಡ ನಿಮಗೆ ಫ್ರೀ ಇರುತ್ತೆ. ಮತ್ತು SC ST ಕ್ಯಾಸ್ಟ್ ಮಕ್ಳಿಗೂ ಕೂಡ ಅವರು ಒಂದು ಎಜುಕೇಷನ್ ಕೊಟ್ಟು ಅವರು ಉದ್ಧಾರ ಆಗಬೇಕು ಅನ್ನೋದಕ್ಕೋಸ್ಕರ ಅವರು ಫೀಸ್ ಫುಲ್ ಝೀರೋ ಕೂಡ ಮಾಡ್ಕೊತಿದ್ದಾರೆ. ಇಟ್ ಡಿಪೆಂಡ್ಸ್, ಅದಕ್ಕೆ ನೀವು ನಿಯರೆಸ್ಟ್ ರೀಜನಲ್ ಸೆಂಟ್ರಿಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಏನೆಲ್ಲ ಆಫರ್ಸ್ ಇದೆ, ನೀವು ಯಾವ ಥರ ಅವೈಲ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಕಂಪಲ್ಸರಿ ಸ್ಕಾಲರ್ಶಿಪ್ಸ್ ಕೂಡ ಕೊಡ್ತಿರ್ತಾರೆ. ಸೊ KSOU ಕಡೆಯಿಂದ ಇಷ್ಟು ಮಾಡ್ತಿರ್ಬೇಕಾದ್ರೆ ಆ್ಯಸ್ ಯು ಕ್ಯಾನ್ ಗೋ ಆ್ಯಂಡ್ ಡೂ ಅಡ್ಮಿಷನ್ಸ್ ಆ್ಯಂಡ್ ಕ್ರ್ಯಾಕ್ ಇಟ್ ಆಫ್. ಸೊ ನಿಮಗೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಅದು ಇಷ್ಟು ಅಫೋರ್ಡಬಲ್ ಪ್ರೈಸಲ್ಲಿ ಬರ್ತಿದೆ ಅಂದರೆ ಇದೇನು ಪ್ರಮೋಟಿಂಗ್ ವಿಡಿಯೋ ಅಲ್ಲ ರೀ, KSOU ಈ ಥರ ಇದೆ ಅಂತ ನಾನು ಹೇಳ್ಕೊತಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಬಂದು ಎಕ್ಸಾಮ್ ಪ್ಯಾಟರ್ನ್ ಅಂತ. ಎಕ್ಸಾಮ್ ಪ್ಯಾಟರ್ನಲ್ಲಿ ಬಂದರೆ ನಿಮಗೆ ಫಸ್ಟು ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಇರುತ್ತೆ. ನೀವು KSOU ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಆ KSOU ಆ್ಯಪಲ್ಲಿ ನಿಮಗೆ ಕ್ವಶನ್ಸ್ ಎಲ್ಲ ಬರುತ್ತೆ, ಪ್ರತಿಯೊಂದು ನೀವು ಆನ್ಲೈನಲ್ಲೇ ಬರೆದು ಸಬ್ಮಿಟ್ ಕೂಡ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದು ನಿಮಗೆ ಒಂದು ಸೆಮಿಸ್ಟ್ರಿಗೆ ಎಕ್ಸಾಮ್ಸ್ ಬರುತ್ತೆ, ಅದು ಕೂಡ ನಿಮಗೆ ಒಂದಿನ ಬಿಟ್ಟು ಒಂದಿನ, ಮೋಸ್ಟ್ಲಿ ಒಂದಿನ ಬಿಟ್ಟು ಒಂದಿನ ಇರುತ್ತೆ. ಯಾವುದೋ ಒಂದು ರೇರ್ ಕೇಸಲ್ಲಿ 2 ಕೂಡ ಪಕ್ಕದಲ್ಲೇ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಪ್ರಾಜೆಕ್ಟ್ ವರ್ಕ್ ಅನ್ನೋದು 4th ಸೆಮ್ಮಲ್ಲಿ ಬರುತ್ತೆ, ಯಾವ ಸೆಮ್ಮಲ್ಲೂ ಬರೋದಿಲ್ಲ, ಜಸ್ಟ್ 4th ಸೆಮ್ಮಲ್ಲಿ ಬರುತ್ತೆ. ಅದಕ್ಕೆ ನೀವು ವೈವಾ ಕೂಡ ಅಟೆಂಡ್ ಮಾಡಬೇಕಾಗತ್ತೆ ಇಫ್ ಯು ಆರ್ ಡೂಯಿಂಗ್ ದಿ ಪ್ರಾಜೆಕ್ಟ್. ಆ್ಯಂಡ್ ಪ್ರಾಜೆಕ್ಟ್ ಕೂಡ ಮ್ಯಾಂಡೇಟ್ರಿ ಆಗಿರುತ್ತೆ, ನೀವು ಮಾಡಲೇಬೇಕಾಗತ್ತೆ. ಆ್ಯಂಡ್ ನಿಮ್ಗೇನಾದರೂ ನೋಟ್ಸ್ ಮೇಲೆ ಆರ್ ಇಂಪಾರ್ಟೆಂಟ್ ಕ್ವಶನ್ಸ್ ಮೇಲೆ ಏನಾದರೂ ನಿಮಗೆ ಐಡಿಯಾ ಬೇಕು ಅಂದರೆ ನಮ್ಮ KSOU ಅಫಿಷಿಯಲ್ ಸ್ಟೂಡೆಂಟ್ ಗ್ರೂಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಮಿಸ್ ಮಾಡಿದೆ, ಅಲ್ಲ ಒಂದ್ಸರಿ ಚೆಕ್ ಮಾಡಿ. ಇನ್ ಫ್ರೀ ಆಫ್ ಕಾಸ್ಟ್ ನಾವು ನೋಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ದೀವಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕೂಡ ಚೆಕ್ ಮಾಡಿ ನನಗೆ ಮೆಸೇಜ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಅವಾಯ್ಡ್ ಮಾಡಿ ಕಾಲ್ ಮಾಡೋದಕ್ಕೆ, ಮ್ಯಾಕ್ಸಿಮಮ್ ನನ್ನ ಮೆಸೇಜ್ಗೆ ರೆಸ್ಪಾಂಡ್ ಮಾಡ್ಕೊತ ಹೋಗ್ತೀನಿ. ಸೊ ನಮ್ಮ ಕಡೆಯಿಂದ ಯಾವುದೇ ಇದ್ದರೂ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಹೆಲ್ಪ್ ಮಾಡ್ಕೊತ ಹೋಗ್ತೀವಿ. ಅಸೈನ್ಮೆಂಟ್ಸ್ಗೆ ಕ್ವಶನ್ಸ್ ಕೂಡ ನಾವು ನಮ್ಮ ಕಡೆಯಿಂದ ಆನ್ಸರ್ಸ್ ಪ್ರಾಪರಾಗಿ ಪ್ರಿಪೇರ್ ಮಾಡಿಕೊಡ್ತೀವಿ. ಹೇಗೆ ಬರೆಯೋದು ಅಂತೆಲ್ಲ ಬೇಕಿದ್ರೆ ಅದು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಮಿಸ್ ಮಾಡಿದೆ, ಅದು ಕೂಡ ಚೆಕ್ ಮಾಡಿ. ಆ್ಯಂಡ್ ನಿಮಗೆ ಪ್ರಾಕ್ಟಿಕಲಾಗಿ ಏನಾದರೂ ಆನ್ಸರ್ಸ್ ಬೇಕು, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ದು ಅಂದರೆ ಅದ್ರದ್ದು ಕೂಡ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಪ್ರತಿಯೊಂದು ಪ್ರಾಕ್ಟಿಕಲ್ ಸಮ್ಸ್ ಕೂಡ ಡೌಟ್ ನಾವು ಪ್ರತಿ ಸರಿ ಕ್ಲಿಯರ್ ಮಾಡ್ಕೊತಾ ಇರ್ತೀವಿ. ಸೊ ನಮ್ಮ ಕಡೆಯಿಂದ ಒಂದು ಸ್ಟೂಡೆಂಟ್ ಉದ್ಧಾರ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೊಂಥರ ಖುಷಿ ಆಗುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಇನ್ ಫ್ರೀ ಆಫ್ ಕಾಸ್ಟ್. ಮತ್ತು ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ KSOU MBA ಡಿಫಿಕಲ್ಟ್ ಆಗಿರುತ್ತೆ. ನಾನು ನಿಜ ಪ್ರಮಾಣ ಮಾಡಿ ಹೇಳ್ತೀನಿ, ನೀವು KSOU ಅಲ್ಲಿ MBA ಆದರೂ ಓದ್ಬಿಟ್ರೆ ಇಷ್ಟೇನಾ ಮೇಡಮ್ ಅಂದ್ಬಿಡ್ತೀರಾ. ಅಷ್ಟು ಈಸಿ ಕ್ವಶನ್ಸ್ ಕೊಡ್ತಾರೆ, ತುಂಬ ಡೆಪ್ತಾಗೆಲ್ಲ ಕೊಡೋದಿಲ್ಲ, ಬೇಸಿಕ್ ಆಗಿರೋ ಕ್ವಶನ್ಸ್ ಕೊಡ್ತಾರೆ. ಆ್ಯಂಡ್ ನಮ್ಮ ಕಡೆಯಿಂದ ಇಂಪಾರ್ಟೆಂಟ್ ನೋಟ್ಸ್ ಕೂಡ ಆಗಾಗ ಶೇರ್ ಮಾಡ್ತಾ ಇರ್ತೀವಿ. ಸೊ ಇಟ್ಸ್ ನಾಟ್ ಸಚ್ ಎ ಡೀಲ್, ನೀವು ಆರಾಮ್ಸೆ ಪಾಸ್ ಆಗ್ಬೋದು, ಸೆಲ್ಫಾಗಿ ಕೂಡ ನೀವು ಸ್ಟಡಿ ಮಾಡ್ಕೋಬೋದು. ಇದು ಡಿಸ್ಟೆನ್ಸ್ ಎಜುಕೇಷನ್ ಇರೋದ್ರಿಂದ ಅವರು ಆದಷ್ಟು ಸ್ಟೂಡೆಂಟ್ಸ್ಗೆ ತುಂಬ ಕಮ್ಮಿ ಇರೋದ್ರೆ ಕ್ವಶನ್ಸು ಪ್ರಾಪರಾಗಿ ಈಸಿ ಇರೋದೇ ಕೊಡೋಣ ಅನ್ಕೊತಾರೆ. ಬಿಕಾಸ್ ಎಷ್ಟೊಂದು ಜನ ಕೆಲಸ ಮಾಡಿಕೊಂಡು ಇದನ್ನ ಪಾರ್ಟ್ ಟೈಮಾಗಿ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೂ ಕೂಡ ಅದು ಈಸಿ ಆಗಬೇಕಲ್ಲ, ಅದಕ್ಕೋಸ್ಕರ ಆ ಉದ್ದೇಶದಿಂದ ಅವರು ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ತಾರೆ. ಅದೇನು ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ.
ಮತ್ತು ಜಾಬ್ ಆಪರ್ಚುನಿಟಿ MBA ಆದಮೇಲೆ ಹೇಗಿರುತ್ತೆ ಅಂದರೆ, ಜಾಬ್ ಆಪರ್ಚುನಿಟಿ ಹ್ಯಾಸ್ ಐ ಸೆಡ್ ಅರ್ಲಿಯರ್, ನಿಮಗೆ ಬ್ಯಾಂಕಿಂಗ್ ಜಾಬ್ಸು, HR ಜಾಬ್ಸು, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಸೇಲ್ಸ್ ಮ್ಯಾನೇಜರ್ಸ್, ಆಪರೇಷನ್ಸ್, ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ರೋಲ್, ಮತ್ತು ಅಡ್ಮಿನಿಸ್ಟ್ರೇಷನ್ ರೋಲ್, ಇಷ್ಟು ಕೂಡ ನಿಮಗೆ ರೋಲ್ಸ್ ಬೇಜಾನ್ ಸಿಗ್ತಾನೆ ಇರ್ತಾರೆ. ನಿಮಗೆ ಮೇಯ್ನ್ ಅಂದರೆ ಇದರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸು, ಇಂಟರ್ವ್ಯೂ ಸ್ಕಿಲ್ಸು, ಮತ್ತು ಕಂಪ್ಯೂಟರ್ ಸ್ಕಿಲ್ಸು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಇಷ್ಟು ನೀವೇನಾದರೂ ಫೋಕಸ್ ಮಾಡ್ಕೊಂಡ್ಬಿಟ್ರೆ MBA ಇಟ್ಕೊಂಡು ನೀವು ಆರಾಮ್ಸೆ ಎಲ್ಲಿ ಬೇಕಾದರೂ ಪ್ಲೇಸ್ ಆಗ್ಬೋದು. ಮಿನಿಮಮ್ ಅಂದರೂ ಒಂದು ಇಯರ್ಗೆ ನೀವು 5.5 lakhs ಪೇ ಮಾಡಿಸ್ಕೊಬೋದು. ಸೊ ಇಷ್ಟು ನಿಮಗೆ MBA KSOU ಬರೋ ಇಂಪಾರ್ಟೆನ್ಸ್ ಥಿಂಗ್ಸ್ ಆಗಿರುತ್ತೆ. ಮತ್ತು KSOU MBA ಮಾಡಿದ್ರೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅಂದರೆ, ಫ್ಲೆಕ್ಸಿಬಲ್ ಲರ್ನಿಂಗ್, ಪ್ರತಿದಿನ ಕಾಲೇಜ್ ಹೋಗಲೇಬೇಕು ಅನ್ನೋದಿರಲ್ಲ. ಯಾರೆಲ್ಲ ಡಿಸ್ಟೆನ್ಸ್ ಎಜುಕೇಷನ್ ಚೂಸ್ ಮಾಡ್ತೀರೋ ಅದಕ್ಕೆ ತುಂಬ ಅಫೋರ್ಡಬಲ್ ಫೀಯಲ್ಲಿ ಕೂಡ ಸಿಗುತ್ತೆ. ಮತ್ತು ಇದು ವ್ಯಾಲಿಡ್ ಡಿಗ್ರಿ ಇದೆ. ನೀವೇನಾದರೂ ಡಿಸ್ಟೆನ್ಸ್ ಎಜುಕೇಷನ್ ಬೇರೆ ಕಡೆ ಎಲ್ಲಾದರೂ ಮಾಡಿದ್ರೆ ಅದು ವ್ಯಾಲಿಡ್ ಇದೆಯೋ ಇಲ್ವೋ ನಮ್ಗೆ ಗೊತ್ತಾಗಲ್ಲ. ಬಟ್ KSOU ಕಡೆಯಿಂದ ಇದು ವ್ಯಾಲಿಡ್ ಡಿಗ್ರಿ ಕೂಡ ಆಗಿರುತ್ತೆ. ಮತ್ತು ವರ್ಕಿಂಗ್ ಪ್ರೊಫೆಷ್ನಲ್ಗೆ ತುಂಬ ಇದು ಯೂಸ್ಫುಲ್ ಆಗಿರುತ್ತೆ. ಮತ್ತು ನೀವು ಮನೆಯಿಂದ ಕೂಡ ಆರಾಮ್ಸೆ ಓದ್ಕೋಬೋದು. ಯಾರು ನಿಮಗೆ ರೆಗ್ಯುಲರ್ ಕಾಲೇಜ್ ಅಟೆಂಡ್ ಮಾಡೋದಕ್ಕಾಗೋದಿಲ್ಲ, ಎಷ್ಟೊಂದು ಮದರ್ಸ್ ಅಂದರೆ ಇವಾಗ ಡಿಗ್ರಿ ಮುಗಿಸಿರ್ತಾರೆ, ಮನೇಲಿ ಮದುವೆ ಮಾಡಿಸಿಟ್ಟಿರ್ತಾರೆ, ಅವ್ರಿಗೆ ಪಾಪು ಕೂಡ ಆಗಿರುತ್ತೆ, ಅವ್ರಿಗೆ ಓದಬೇಕು ಅಂತ ಆಸೆ ಇರುತ್ತೆ, ಬಟ್ ಮನೆಯಲ್ಲಿ ಸಿಚುವೇಶನ್ಸ್ ಹಂಗಿರಲ್ಲ, ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಡಿಸ್ಅಡ್ವಾಂಟೇಜ್ ಅಂತ ನೋಡಬೇಕು ಅಂದರೆ, ನಿಮ್ಗೆ ಇದರಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅನ್ನೋದು ಅಷ್ಟು ಇಲ್ಲ, ಕಮ್ಮಿನೇ ಇದೆ. ಮತ್ತು ನಿಮಗೆ ಒಂದು ಸೆಲ್ಫ್ ಡಿಸಿಪ್ಲಿನ್ ಇರಬೇಕು, ನೀವೇ ಕೂತ್ಕೊಂಡು ಓದಬೇಕು. ಯಾರು ನಿಮಗೆ ಓದು, ಆ ಥರ ಮಾಡು, ಈ ಥರ ಬರಿ ಅಂತ ಯಾರು ಹೇಳೋದಿಲ್ಲ. ನಿಮ್ಮ ಇನ್ಫಾರ್ಮೇಷನ್ಸ್ ಏನಿದ್ರು ನೀವು ಹುಡುಕಾಡಬೇಕಾಗತ್ತೆ, ಅದೊಂದು ಡಿಸ್ಅಡ್ವಾಂಟೇಜ್ ಇದೆ. ಆ್ಯಂಡ್ ಡೋಂಟ್ ವರಿ, ಅದಕ್ಕೆ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ನಾನು ಪ್ರತಿ ಸರಿ ಏನೆಲ್ಲ ನೋಟಿಫಿಕೇಷನ್ ಬರುತ್ತೋ ಮಿಸ್ ಮಾಡದೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದು ನೀವು ತೊಂದರೆನೇ ತೊಗೊಳಂಗಿಲ್ಲ. ಮತ್ತು ಕಾಲೇಜ್ ಲೈಫ್ ಹೋಗಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಅದೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಸ್ಕಿಲ್ ಡಿಪೆಂಡೆನ್ಸ್, ಇವಾಗ ಪ್ರಾಕ್ಟಿಕಲಾಗಿ ಹೋಗಿ ಕಲಿಯೋದಕ್ಕಿಂತ ಮನೇಲೇ ಕೂತ್ಕೊಂಡು ಹೋದರೆ ನಿಮಗೆ ಜಾಸ್ತಿ ಡೌಟ್ಸ್ ಕೂಡ ಬರುತ್ತೆ. ಸೊ ಅದೆಲ್ಲ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇದೆ. ಬಟ್ ಯಾವುದೇ ಓಪನ್ ಯೂನಿವರ್ಸಿಟಿಗೆ ಹೋದರೂ ದಿಸ್ ಇಸ್ ಆಲ್ ಕಾಮನ್. ಸೊ ಇಷ್ಟೇ ನಿಮಗೆ ಡಿಸ್ಅಡ್ವಾಂಟೇಜ್ ಅಂತ ಬರೋದು. ಆ್ಯಂಡ್ ಫೈನಲಾಗಿ ನನ್ನ ಸಜೆಷನ್ ಯಾರಂದರೆ, ಯಾರಾದರೂ ವರ್ಕ್ ಮಾಡ್ತಿದ್ದೀರಾ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ, ಮತ್ತು ರೆಗ್ಯುಲರ್ ಕಾಲೇಜಿಗೆ ಅಟೆಂಡ್ ಆಗೋಕ್ಕಾಗಲ್ಲ, ಆ್ಯಂಡ್ ಒಂದು ಒಳ್ಳೆ ಪ್ರೈಸಲ್ಲಿ ನಾನು MBA ಮುಗಿಸ್ಕೋಬೇಕು ಅನ್ನೋರು ದಯವಿಟ್ಟು ಈ ಕೋರ್ಸ್ನ ಚೂಸ್ ಮಾಡ್ಬೋದು KSOU. ಸೊ ನಿಮಗೆ ಆರಾಮ್ಸೆ ಎಲ್ಲ ಕೂಡ ನಿಮಗೆ ಸಜೆಷನ್ಸ್ ಸಿಗ್ತಾ ಇರುತ್ತೆ. ನಮ್ಮ ಕಡೆಯಿಂದ ಸಪೋರ್ಟ್ ಕೂಡ ಯಾವಾಗಲೂ ಇರ್ತಾ ಇರುತ್ತೆ. ಸೊ KSOU MBA ಮಾಡೋರು ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ. ಆ್ಯಂಡ್ ನಿಮಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ತೊಗೊಬೇಕು MBA ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಸೊ ಇದೇ ಥರ ನಿಮಗೆ ಬೇರೆ ವಿಡಿಯೋ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ಸಿಗ್ತಾನೆ ಇರುತ್ತೆ. ಆ್ಯಂಡ್ ಇದೇ ಥರ ಇನ್ನೊಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.